ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಪಾಯ ಸೂಪ್ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಕುಕ್ಕರ್ನಲ್ಲಿ ಬೇಯಿಸ್ಲಿಕ್ಕೆ 1.5 ಲೀಟರ್ ಅಷ್ಟು ನೀರು ತಗೊಂಡು ಅದಕ್ಕೆ ಒಂದು 4 ಮಟನ್ ಇದು ಕಾಲು ಹಾಕೊಂಡಿದ್ದೇವೆ. ಸೊ ಇದಕ್ಕೆ ಇವಾಗ ನಾವು 2 ಹಸಿಮೆಣಸು ಹಾಕೊಳ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಜಿಂಜರ್ ಕಟ್ ಮಾಡ್ಕೊಂಡಿರೋದು ಅದು ಹಾಕಿದ್ದೇವೆ. ಹಾಗೆ 2 ಈರುಳ್ಳಿ ಹಾಕಲಿಕ್ಕೆ ಉಂಟು ನೋಡಿ. ಇವಾಗ 2 ಈರುಳ್ಳಿ ಹಾಕೊಂಡಿದ್ದೇವೆ. ಹಾಗೆ ಸ್ವಲ್ಪ ಗಾರ್ಲಿಕ್ ಕೂಡ, ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇವೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಕೂಡ ಇವಾಗ ಹಾಕೊಂಡು ನಾವು ಗ್ಯಾಸ್ ಆನ್ ಮಾಡಿಕೊಂಡು 8 ರಿಂದ 9 ವಿಸಿಲ್ ತಗೊಳ್ತೇವೆ. ಅದಾದ್ಮೇಲೆ ಮುಂದೆ ಏನು ಮಾಡ್ಬೇಕಂತ ತೋರಿಸ್ತೇನೆ ನೋಡಿ. ನಾವಿವಾಗ ಇಲ್ಲಿ ವಿಸಿಲ್ ಎಲ್ಲ ತಕೊಂಡು ಇದನ್ನ ಕುಕ್ ಮಾಡ್ಕೊಂಡಿದ್ದೇವೆ. ಇದಕ್ಕೆ ನಾವು ಆವಾಗ ಅರಿಶಿನ ಹುಡಿ ಹಾಕಿರೋದು ಹೇಳಿಲ್ಲ, ಅದು ಕೂಡ ಸ್ವಲ್ಪ ಹಾಕೋಬೇಕಾಯ್ತಾ. ಇವಾಗ ನಾವಿದನ್ನ ಇದು ಮಟನ್ದು ಕಾಲಿದೆಯಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಇವಾಗ ನಾವು ಆ ಸ್ಟ್ರೈನಲ್ಲಿ ಹಾಕೊಂಡಿರೋದು ಜಿಂಜರ್ ಗಾರ್ಲಿಕ್ ಎಲ್ಲ ಉಂಟಲ್ಲ ಅದನ್ನು ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೇವೆ. ಅದ್ರದ್ದು ಫ್ಲೇವರ್ ಮಾತ್ರ ಸಾಕು ನಮಗೆ, ಅದೆಲ್ಲ ಬಾಯಲ್ಲಿ ಸಿಗಬಾರ್ದು ಸೂಪ್ ಕುಡಿಯುವಾಗ. ಅದು ಕ್ಲೀನ್ ಸೂಪ್ ಬೇಕು, ಅದಕ್ಕೋಸ್ಕರ ನಾವು ಹೀಗೆ ಮಾಡಿರೋದು. ಮತ್ತು ಅದು ಮಟನ್ ಎಲ್ಲ ನಾವು ಅದಕ್ಕೆ ಹಾಕೊಂಡಿದ್ದೇವೆ ಪುನಃ. ನಾವು ಅದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೇವೆ. ಇವಾಗ ಇದಕ್ಕೊಂದು ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಏನೆಲ್ಲ ಹಾಕ್ತೇವೆ ಅಂತ ನಿಮಗೆ ತೋರಿಸ್ತೇವೆ. ಇಲ್ಲಿ ನೋಡಿ, ಇವಾಗ ನಮ್ಮದು ಸೂಪ್ ಇದು ಕುದಿ ಬರ್ತಾ ಇದೆ. ಇದಕ್ಕೆ ನಾವು ಇವಾಗ 2 ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೇವೆ. ಇಷ್ಟಾದ್ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೇವೆ. ಹಾಗೆ ಇದು 1 ಸ್ಪೂನ್ ಉಂಟಲ್ಲ, ನಾವು ಕಾರ್ನ್ಫ್ಲವರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿರೋದು ಅದನ್ನು ಕೂಡ ಹಾಕೊಳ್ತಾ ಇದ್ದೇವೆ. ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೇವೆ. ಹಾಗೆ ಒಳ್ಳೆ ಪರಿಮಳಕ್ಕೆ ನಾವು ಕೊರಿಯಾಂಡರ್ ಲೀವ್ಸನ್ನು ಹಾಕೊಳ್ತಾ ಇದ್ದೇವೆ, ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಹೀಗೆ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ನಮ್ಮದು ಪಾಯ ಸೂಪ್ ರೆಡಿ ಆಗಿದೆ. ಎಷ್ಟೊಳ್ಳೆ ಕುದಿ ಬರ್ತಾ ಇದೆ ಅಲ್ಲ. ಇಷ್ಟು ಈಸಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೀಗೆ ಮಟನ್ ಪಾಯ ಸೂಪನ್ನು ಮಾಡ್ಕೋಬೋದು. ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಕೊಟ್ಟು ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ.